ಎಲ್ರಿಗೂ ನಮಸ್ತೆ. ನಾನಿವತ್ತು ಸ್ಪೆಷಲ್ ಅಂತ ಏನು ಮಾಡಿ ತೋರಿಸ್ತಾ ಇದ್ದೀನಿ ಅಂದರೆ 1960ರಿಂದ ಮೊದಲು ಅಂದರೆ ಹಿಂದಿನ ಕಾಲದಲ್ಲಿ ಒಲೆ ಅಂದರೆ ಎಲ್ಲರೂ ಒಂದು ಸಿಂಗಲ್ ಒಲೆ ಮಾಡೋರು ಅಥವಾ ಒಂದು ಮೂರು ಕಲ್ಲಿಟ್ಟು ಅಡುಗೆ ಮಾಡೋದು ಮಾತ್ರ ಜನಕ್ಕೆ ಗೊತ್ತಿತ್ತು. ಅದನ್ನು ಸ್ಪೆಷಲ್ಲಾಗಿ ಅಂದರೆ ಫ್ಯೂಯಲ್ ಎಫಿಷಿಯನ್ಸಿಯಿಂದ ಮಾಡುವಂಥ ಒಂದು ಒಲೆ 1960 ಆಚೆಗೆ ಅದು ಪ್ರಾಕ್ಟೀಸಿಗೆ ಬಂತು. ಎಲ್ಲರಿಗೂ ಡೆಮೋ ಮಾಡಿ ಎಲ್ಲ ಹೇಳ್ಕೊಡೋರು. ಅದನ್ನು ಈಗ ನಾನು ಡೆಮೋ ಮಾಡಿ ತೋರಿಸ್ತಾ ಇದ್ದೀನಿ. ಬಡಿಯವ್ರಿಗೆ ಪ್ಲಸ್ ಯಾರಾದ್ರು ಹಳ್ಳಿಯವ್ರಿರೋರು ಯಾರು ಬೇಕಾದ್ರೂ ಉಪಯೋಗಿಸ್ಬೋದು, ಮಾಡಬಹುದು. ಬಹಳ ಚೀಪಾಗೂ ಆಗುತ್ತೆ, ಏನು ದುಡ್ಡೇನು ಖರ್ಚಾಗಲ್ಲ. ಒಂದು ಮಣ್ಣು ಬೇಕು, ಒಂದು ನಿಮ್ಗೆ ಎಷ್ಟು ಎತ್ತರದ್ದು ಬೇಕೋ ಅಷ್ಟು ಎತ್ತರದ ಪೈಪ್ ಹೋಗ್ಲಿಕ್ಕೆ ಅಷ್ಟೇ ಇದಕ್ಕೆ ಖರ್ಚು. ಮಣ್ಣು ಅಫ್ಕೋರ್ಸ್ ಎಲ್ಲ ಕಡೆ ಸಿಗುತ್ತೆ, ಅದನ್ನು ಇಟ್ಕೊಂಡು ಮಾಡ್ಬೋದು. ಇವತ್ತಿಲ್ಲಿ ಮೆಜರ್ಮೆಂಟ್ ಏನು ತೊಗೊಂಡಿದ್ದೀನಿ ಅಂದರೆ 24 ಅಂಗುಲ ಅಂದರೆ 24 ಇಂಚಸ್ ವಿಡ್, ಡೆಪ್ತ್ 10 ಇಂಚಸ್ ಅಂದರೆ 10 ಇಂಚ್ ಡೆಪ್ತ್ ತೊಗೊಂಡಿದ್ದೀನಿ. ಇಲ್ಲಿ 24 ಹಾಫ್ ಅಂದರೆ 12 ಇಂಚಸ್ಗೆ ಒಂದು ಮಾರ್ಕಿಂಗ್ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ನಾನು ಇವಾಗ 8 ಇಂಚಸ್ ದಪ್ಪತ್ತು ಒಂದು ಕ್ಲೇರಲ್ಲಿ ಇದ್ರ ಮಣ್ಣು ಜೇಡಿ ಮಣ್ಣಲ್ಲಿ ಒಂದು ರೆಕ್ಟ್ಯಾಂಗಲ್ ಶೇಪ್ದು ಒಂದು ಬಾಕ್ಸ್ ಥರ ಮಾಡ್ತೀನಿ ಇವಾಗ. ಆಮೇಲೆ ಇದು ಜೇಡಿ ಮಣ್ಣು ಇಟ್ಕೊಂಡಿದ್ದೀನಿ. ಈ ಹತ್ತಿರದಲ್ಲಿದ್ದ ಕುಮಾರ್ ಹತ್ರ ಈ ಮಣ್ಣು ಇಟ್ಕೊಂಡ್ಬಂದಿದ್ದೀನಿ. ಇಲ್ಲ ನಿಮಗೆ ಬೇಕು ಅಂದರೆ ನೀವು ನಿಮಗೆ ಕೆಮ್ಮಣ್ಣು ಥರದ್ದು ಏನಾದ್ರು ಸಿಕ್ಕಿದ್ರು ಅದರಲ್ಲೂ ಮಾಡ್ಬೋದು. ಎಂಟು ಇಂಚ್ ಎತ್ತರ, 10 ಅಂಗುಲ ಡೆಪ್ತ್ ಅಂದರೆ ಅಗಲ, ಉದ್ದ 24 ಇಂಚು. ಈ ಒಲೆ ತುಂಬ ಫ್ಯೂಯಲ್ ಎಫಿಷಿಯೆಂಟ್ ಅಂತ ಹೇಳಿ ನಮ್ಮಮ್ಮ ಮಾಡ್ತಿದ್ರು ಇದನ್ನ. ನಮ್ಮಮ್ಮ ಅಂದರೆ ನಮ್ಮಮ್ಮ ಅನ್ನಪೂರ್ಣ ಅಂತ ಹೇಳಿ 1960ನಲ್ಲಿ ಶಿ ವಾಸ್ ಟ್ರೈನ್ಡ್ ಫಾರ್ ಆಲ್ ದಿಸ್ ಥಿಂಗ್ಸ್. ಸೆಂಟ್ರಲ್ ಗೌರ್ಮೆಂಟ್ ಒಂದು ಪ್ರಾಜೆಕ್ಟಲ್ಲಿ 10 ಮಂತ್ಸ್ ಟ್ರೈನಿಂಗ್ ಮಾಡಿಕೊಂಡು ಬಂದು ಎಲ್ಲ ಗ್ರಾಮ ಸೇವಕರಿಗೆಲ್ಲ ಟ್ರೈನಿಂಗ್ ಮಾಡೋದು. ಅವರೆಲ್ಲ ಹೋಗಿ ಎಲ್ಲ ಹಳ್ಳಿಯಲ್ಲೂ ಹೇಗೆ ಮಾಡೋದು ಅಂತ ಎಲ್ಲರಿಗೂ ಡೆಮೋ ಮಾಡಿ ತೋರಿಸೋರಿದ್ದೆ. ಅರೌಂಡ್ 5.5 ಇಂಚಸ್ ಒಂದು ಪ್ಲೇಟ್ ಇಟ್ಕೊಂಡಿದ್ದೀನಿ. ಇದನ್ನು ಸೆಂಟರ್ ಮಾಡಿಕೊಂಡು ಇಲ್ಲಿ ಅಂದರೆ ಹೀಗೆ ಇದು 4.5 ಇಂಚಸ್ ತೊಗೊಂಡಿದ್ದೀನಿ. ಇದು ಆ್ಯಕ್ಚುಲಿ ನಾವು ಸ್ವಲ್ಪ ಸೆಂಟ್ರಿಗೆ ತೊಗೋಬಾರ್ದು, ಸ್ವಲ್ಪ ಐ ಕ್ಯಾನ್ ಸೇ ರೈಟಿಗೆ ಸ್ವಲ್ಪ ತೊಗೊಳ್ಳಿ, ಒಂದು 2 ಇಂಚಷ್ಟು ಸೆಂಟ್ರ್ ಇದು ನೋಡಿಕೊಂಡು ಹೀಗೆ ತೊಗೊಳ್ಳಿ.
ದೊಡ್ಡ ಒಲೆದು ಮತ್ತು ಚಿಕ್ಕ ಒಲೆದು ಆಲ್ಮೋಸ್ಟ್ ನಿಮ್ಮದು ಕುಕಿಂಗ್ ಪ್ಲ್ಯಾಟ್ಫಾರ್ಮ್ ಅವ್ರಿಗೂ ತೆಗಿಬೇಕು. ಇದನ್ನು ಮಾತ್ರ ಈ ಪೈಪ್ ಇದೆಯಲ್ಲ ಹೊಗೆ ಸ್ವಲ್ಪ ಮೇಲೆ ರೈಸ್ ಆಗೋದ್ರಿಂದ ಒಂದು 2 ಇಂಚು 2.5 ಇಂಚು ಮೇಲಕ್ಕೆ ಅಂದರೆ ಈ ಪ್ಲ್ಯಾಟ್ಫಾರ್ಮ್ ನಿಮ್ಮದು ಇದೆಯಲ್ಲ ಮಣ್ಣಿಂದು 2 ಇಂಚಿಗಿಂತ ಮೇಲಕ್ಕೆ ಮಾತ್ರ ತೆಕ್ಕೊಳ್ಳಿ, ಸ್ಕೂಪ್ ಮಾಡ್ಕೊಳ್ಳಿ. ಮತ್ತು ಇದು ಓಪನಿಂಗ್ ಒಲೆಗೆ. ನೈನ್ಟೀನ್ 16 ಅಫ್ಕೋರ್ಸ್ ನಾನು ಇನ್ನೂ ಅವಾಗ ಹುಟ್ಟಿರಲಿಲ್ಲ. ಬಟ್ ನಮ್ಮಮ್ಮ ಸ್ಪೆಷಲ್ ಟ್ರೈನಿಂಗ್ ಅಂದರೆ ಇಡೀ ಕರ್ನಾಟಕದಿಂದ ನಮ್ಮಮ್ಮ ಮತ್ತು ಇನ್ನೊಬ್ಬರು ಐ ಡೋಂಟ್ ನೋ ಅವ್ರ ಹೆಸರು ನಂಗೆ ಮರ್ತೋಗಿದೆ. ಅದರಿಂದ ಅವರು ಇಬ್ಬರು ಮಾತ್ರ ಸೆಲೆಕ್ಟ್ ಆಗಿದ್ದರು. ಪ್ಲಸ್ ಇಡೀ ಭಾರತದಿಂದ ಒಂದು 18ರಿಂದ 20 ಜನ ಹೆಣ್ಮಕ್ಳನ್ನ ಸೆಲೆಕ್ಟ್ ಮಾಡಿ, ಆಗಿನ ಕಾಲಕ್ಕೆ ನಮ್ಮಮ್ಮ 18-19 ವರ್ಷ ಆ ಥರ ಹುಡುಗಿರು ಯಂಗ್ ಹುಡುಗಿರನ್ನ ಸೆಲೆಕ್ಟ್ ಮಾಡಿ ಅವರ ಸ್ಪೆಷಲ್ ಟ್ರೈನಿಂಗ್ಗೋಸ್ಕರ ತಮಿಳ್ನಾಡಲ್ಲಿ 10 ಮಂತ್ಸ್ ಇದ್ದು ಟ್ರೈನ್ ಮಾಡಿ ಬಂದು ಅವರೆಲ್ಲ ಗ್ರಾಮ ಸೇವಕರು ಇರ್ತಾರಲ್ಲ ಎಲ್ಲ ಊರುಗಳಲ್ಲಿ ಅವ್ರನ್ನ ಟ್ರೈನ್ ಮಾಡೋರು. ಅಂದರೆ ಪ್ರತಿ 3 ದಿನಕ್ಕೊಂದ್ಸಲ ಒಂದು ಹಳ್ಳಿಗೆ ಹೋಗೋದು. ಹಳ್ಳಿ ಇದರಲ್ಲಿರುವಂಥ ಹೆಡ್ ಕ್ವಾರ್ಟರ್ಸಲ್ಲಿರೋಂಥ ಎಲ್ಲ ಗ್ರಾಮ ಸೇವಕರುಗಳನ್ನೆಲ್ಲ ಸೇರಿಸ್ಕೊಂಡು ಅವ್ರು ಈ ಥರ ಹೇಗೆ ಮಾಡೋದು ಅಂತೇಳಿ ಡೆಮೋ ಮಾಡಿ ತೋರಿಸಿ. ಯಾಕೆಂದರೆ ಈಗ ಅಫ್ಕೋರ್ಸ್ ಎಲ್ರಿಗೂ ಒಲೆ ಇದೆ, ಗ್ಯಾಸ್ ಇದೆ, ಎಲ್ಲ ಅದ್ರ ಬಗ್ಗೆನೂ ನಾವು ಮಾತಾಡ್ತೀವಿ. ನಾ ಹೇಳ್ತಾ ಇರೋದು 60 ವರ್ಷಕ್ಕೆ ಹಿಂದೆ ಯಾರಿಗೂ ಒಲೆ ಉರಿ ಅಂದರೆ 2 ಕಲ್ಲಿಟ್ಟು ಅಡುಗೆ ಮಾಡೋದು ಮಾತ್ರ ಬರೋದು. ಆಲ್ಮೋಸ್ಟ್ ಕೊನೆ ಹಂತಕ್ಕೆ ಬಂದಿದ್ದೀವಿ ನೋಡಿ. ಇದು ಇಲ್ಲೊಂದು ಸ್ಕೂಪ್ ಮಾಡ್ಕೊಂಡಿದ್ದೀನಿ ಅಲ್ಲ, ಇದು ದೊಡ್ಡ ಒಲೆ ಮಾಡಲಿಕ್ಕೆ, ಇದು ಚಿಕ್ಕ ಒಲೆಗೆ, ಇದು ಹೊಗೆ ಪೈಪ್ ಇಡೋಕ್ಕೆ, ಮತ್ತು ಇಲ್ಲೊಂದಷ್ಟು ಸಣ್ಣ ಸಣ್ಣ ಬಾಲ್ಗಳು ಮಾಡಿ ಇಟ್ಕೊಂಡಿದ್ದೀನಿ. ತೋರಿಸ್ತೀನಿ ಅದನ್ನು ಏನು ಮಾಡ್ತೀನಿ ಅಂತ. ಮತ್ತು ಇಲ್ಲೊಂದು ಹೋಲ್ ಮಾಡಿದ್ದೀವಲ್ಲ, ಸುಮ್ಮನೆ ಅದು ಗ್ರಿಪ್ಗೆ ಅಂತ ಪ್ಲೇಟ್ ಹಾಗೆ ಇಟ್ಟಿದ್ದೀನಿ. ಇದು ಸ್ವಲ್ಪ ಹೊತ್ತಾದ್ಮೇಲೆ ತೆಗೆದುಬಿಡೋಣ. ಈ ಹೋಲ್ ಇದೆಯಲ್ಲ ಮುಂದ್ಗಡೆದು, ಇದರಲ್ಲಿ ಇಲ್ಲಿ ಉರಿ ಹಾಕ್ತೀವಿ. ಇದು ನಮ್ಮ ದೊಡ್ಡ ಒಲೆ. ಇನ್ ಬಿಟ್ವೀನ್ ಈ ಒಲೆ ಟು ಈ ಒಲೆ ಕನೆಕ್ಷನ್ ಕೊಟ್ಟಿದ್ದೀವಿ. ಅಂದರೆ ಇದು ಪೂರ್ತಿ ನೆಲದ ಲೆವೆಲಲ್ಲಿ ಇರಬೇಕು. ಇಲ್ಲಿ ಹೊಗೆ ಇದೆಯಲ್ಲ, ಕಾಣಿಸ್ತಿದೆ ಅಲ್ಲ, ಇದು ಸ್ವಲ್ಪ 2 ಇಂಚ್ ಮೇಲಕ್ಕೆ ಇರಬೇಕು. ಮತ್ತು ಇವಾಗ ಫೈನಲ್ ಫಿನಿಶ್ ಕೊಡ್ತಾ ಹೋಗೋಣ. ಈಗ ಉಜ್ಜಿದ್ರೆ ಸಾಕು, ಒಳ್ಳೆ ಪಾಲಿಷ್ ಮಾಡಿದಾಗ ನೀಟಾಗುತ್ತೆ. ಮತ್ತು ಈ ಉಂಡೆಗೆ ಮಾಡಿ ಇಟ್ಕೊಂಡಿದ್ನಲ್ಲ, ಇದನ್ನು ಸ್ವಲ್ಪ ಹೀಗೆ ಪ್ರೆಸ್ ಮಾಡಿ 4 ಕಡೆಗೆ, ಅಂದರೆ ಈ ಒಲೆ ಎಂಡ್ ಇರ್ತಲ್ಲ ಹೀಗೆ ಹೀಗೆ ಕೂಡಿಸ್ಬಿಡಿ. ಒದ್ದೆ ಮಾಡ್ಬಿಟ್ಟು ಸ್ವಲ್ಪ ಕೂಡಿಸಿ, ನಿಮ್ದು ಯಾವುದಾದ್ರೂ ಒಂದು ಪಾತ್ರೆನ ಕರೆಕ್ಟಾಗಿ ಹಿಂಗೆ ಕೂಡುತ್ತಾ ಅಂತ ಹಿಂಗೆ ಪ್ರೆಸ್ ಮಾಡಿ ನೋಡ್ಬಿಡಿ. ಅವಾಗ ಎಲ್ಲ ಕಡೆನೂ ಸೇಮ್ ಇದು ತಗೋಬೇಕು. ಅಂದರೆ ಒಂದು ದಪ್ಪ ಉಂಡೆ ಚಿಕ್ಕ ಉಂಡೆ ಹಂಗೆ ಹಾಕ್ಬಾರ್ದು. ಪಾತ್ರೆ ಅಲ್ಲಾಡ್ದಿರ ಕೂಡೋಕ್ಕೋಸ್ಕರ
ನೋಡಿ ಈಗ ಆಲ್ಮೋಸ್ಟ್ ಮುಗಿತಾ ಬಂತು. ಪೈಪ್ ಒಂದು ಇನ್ನೂ ಫಿಕ್ಸ್ ಮಾಡಿಲ್ಲ. ಒಂದು ಒಲೆ ಮಾಡಿದ್ರೆ ನೀವು ಮಿನಿಮಮ್ ಒಂದು 50ರಿಂದ 60 ವರ್ಷ ಇರುತ್ತೆ ಇದು. ಅದರಲ್ಲೂ ಈ ಸಲ ಅಂತೂ ನಾನು ಕುಂಬಾರ ಮಣ್ಣಲ್ಲಿ ಮಾಡಿರೋದ್ರಿಂದ ಡೆಫಿನೆಟ್ಲಿ 100 ವರ್ಷ ಇರೋ ಥರದ್ದು ಒಲೆ ಇದು. ಇದು ಫಿನಿಷ್ ಮಾಡುವಾಗ ಎಲ್ಲೂ ಏರ್ ಗ್ಯಾಪ್ ಬರದೇ ಇರೋಂಗೆ ನೋಡ್ಬೇಕು. ಈ ಥರ ಹೊಗೆ ಹೋಗಲಿಕ್ಕೆ, ಆಚೆ ಹೋಗ್ಲಿಕ್ಕೆ ಒಂದು ಪೈಪ್ ಕೊಟ್ಟಿದ್ದೀವಿ. ನಾನು ವಿಂಡೋಗೂ ಅಲ್ಲಿ ಆಚೆಗೆ ಮಾಡಿದ್ದೀನಿ. ಇದು 3 ದಿನ ಹೀಗೆ ಒಣಗಬೇಕು, ಆಮೇಲೆ ಯೂಸ್ ಮಾಡ್ಬೋದು. 100 ವರ್ಷ ಇರುತ್ತೆ ಅಂತ ಹೇಳ್ತಾರೆ. ಇದು ನಮ್ಮಮ್ಮ ನಮಗೆ ಹೇಳ್ಕೊಟ್ಟಿದ್ದಂಥ ಒಂದು ಸ್ಪೆಷಲ್ ಕ್ರಾಫ್ಟ್ ಅಂತಲೇ ಹೇಳಬಹುದು. ನನ್ನಮ್ಮ ಅನ್ನಪೂರ್ಣ ಅಂಥೇಳಿ. ಈಗ ಎಲ್ರಿಗೂ ನಗು ಬರ್ಬೋದು, ಇದೇನಿದು ಒಲೆ ಅಂತೆಲ್ಲ. ಬಟ್ ನಾ ಹೇಳ್ತಾ ಇರೋದು, ಅಮ್ಮ ಇದನ್ನು ಡೆಮೋ ಮಾಡ್ತಾ ಇದ್ದಿದ್ದು 1960ನಲ್ಲಿ. 1960ಯಿಂದ 1970ವರೆಗೂ ಮಿನಿಮಮ್ ಒಂದು 10,000 ಒಲೆಗಳನ್ನ ಅವಳು ಎಲ್ಲರಿಗೂ ಡೆಮೋ ಮಾಡಿ ತೋರಿಸ್ಯಾಳೆ. ಎಲ್ಲ ಹಳ್ಳಿಗಳಲ್ಲಿ ಎಲ್ಲ ಗ್ರಾಮ ಸೇವಕರಿಗೆ ಟ್ರೈನ್ ಮಾಡ್ಯಾಳೆ. ಈಗಲೂ ಎಷ್ಟೋ ಹಳ್ಳೀಲಿ ಇದನ್ನು ಉಪಯೋಗಿಸ್ತಾ ಇರಬಹುದು, ಈ ಥರದ ಒಲೆ. ನಾನು ಇದನ್ನು ಕರೀಲಬಹುದು ಅನಿಸುತ್ತೆ. ನಮ್ಮಮ್ಮ ಹೆಸರಲ್ಲಿ ಅನ್ನಪೂರ್ಣ ಒಲೆ ರೆಡಿ ಇದೆ. 3 ದಿನ ಆದಮೇಲೆ ಒಲೆ ಹತ್ತಿಸಿ ನೋಡೋಣ. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಜನಾಂತರನ್